व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना ಶ್ರೀಗುರುಭ್ಯೋ ನಮಃ ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಬದುಕಿನ ಕೆಲವು ಪುಟಗಳನ್ನು ನಾವು ತಿರುವು ಹಾಕುವ ಪ್ರಯತ್ನವನ್ನು ಮಾಡಿದ್ದೆವು. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಸಾಗಿ ಬಂದ ಹಾದಿಯಲ್ಲಿ ವಸಿಷ್ಠರ ಆಶ್ರಮಕ್ಕೆ ಭೇಟಿ, ಅಲ್ಲಿ ಅವರು ನಿರ್ಧಾರ ಮಾಡಿದ್ದು ನಾನು ಬ್ರಾಹ್ಮಣ್ಯವನ್ನು ಸಂಪಾದಿಸಬೇಕು ಅಂತ. ಅದಕ್ಕಾಗಿ ಕೌಶಿಕಿ ನದಿಯಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುವ ದಾರಿಯಲ್ಲಿ ಮಧ್ಯೆ ತಪಸ್ಸಿಗೆ ವಿಘ್ನಗಳು ಬಂದದ್ದು. ಆ ವಿಘ್ನಗಳನ್ನು ಪರಿಹರಿಸಿಕೊಳ್ಳುವ ದಾರಿಯಲ್ಲಿ ಮೇನಕೆ ಒಬ್ಬಳಾದ್ಲು, ಸೌದಾಸ ಕಲ್ಮಾಶಪಾದನ ಘಟನೆ ಒಂದಾಯಿತು. ವಸಿಷ್ಠರ ವಿರುದ್ಧ ಅನೇಕ ರೀತಿಯಲ್ಲಿ ತಿರುಗಿಬಿದ್ದರು. ಆದರೆ ಅಷ್ಟಕ್ಕೆ ತನ್ನ ಛಲವನ್ನು ಬಿಟ್ಟುಕೊಡಲಿಲ್ಲ. ತಾನು ಸಾಧಿಸಬೇಕಾದ ಗುರಿ ಏನು ಅನ್ನುವ ಸ್ಪಷ್ಟ ಚಿತ್ರಣ ಇತ್ತು ಅನ್ನುವ ಕಾರಣಕ್ಕಾಗಿ ವಸಿಷ್ಠರು ಕೂಡ ಅವರ ಎಲ್ಲ ಯೋಚನೆಗಳನ್ನು ಅಥವಾ ನಾವು ನೋಡುವಂತೆ ಆದ ಅನೇಕ ದುರ್ಘಟನೆಗಳನ್ನು ಕೂಡ ಸಹಿಸಿಕೊಂಡರು. ನಮಗೆ ಈ ಎಲ್ಲ ಕತೆ ಗೊತ್ತಾಗುವಾಗ ಒಂದು ವಿಷಯ ನೆನಪಿನಲ್ಲಿರಬೇಕು. ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಅಥವಾ ಈ ಹಿಂದೆ ಹೇಳಿದ ಕಶ್ಯಪ, ಅತ್ರಿ, ಭರದ್ವಾಜ, ಜಮದಗ್ನಿ ಮೊದಲಾದ ಎಲ್ಲ ಸಪ್ತರ್ಷಿಗಳು ಯಾರಿದ್ದಾರೋ ಅವರು ಇಡೀ ಮನ್ವಂತರದ ಉದ್ದಗಲಕ್ಕೂ ವ್ಯಾಪಿಸಿಕೊಂಡವರು. ನಾವು ರಾಮಾಯಣದಲ್ಲೂ ವಿಶ್ವಾಮಿತ್ರರನ್ನು ನೋಡುತ್ತೇವೆ. ಅದರ ಪೂರ್ವದಲ್ಲೂ ಅನೇಕ ಮನ್ವಂತರ, ಸ್ವಯಂಭುವ ಮನ್ವಂತರದ ಕಾಲದಿಂದ ಹಿಡಿದು ಅಲ್ಲಿಯ ತನಕದ ಅನೇಕ ಘಟನೆಗಳಲ್ಲಿ ಅವರ ಕಥೆಗಳನ್ನು ನಾವು ಕೇಳ್ತೇವೆ. ಅದು ವಿಶ್ವಾಮಿತ್ರರ ಕಥೆ ಇರ್ಬೋದು, ವಸಿಷ್ಠರ ಕಥೆ ಇರ್ಬೋದು. ಅವರೆಲ್ಲ ದೀರ್ಘಕಾಲದಲ್ಲಿ ವಾಸ ಮಾಡುತ್ತಾ ಜಗತ್ತಿನ ಜ್ಞಾನದ ಪರಂಪರೆಗೆ ಎಲ್ಲಿ ತೊಂದರೆ ಬರುತ್ತೋ ಆವಾಗ ಭಗವಂತನ ಆದೇಶದಂತೆ ಮತ್ತೆ ಜ್ಞಾನ ಪ್ರವೃತ್ತಿಯನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ನೆಲೆ ನಿಂತವರಾದ್ದರಿಂದ ಮತ್ತು ಆಗಸದಲ್ಲಿ ಅವರದ್ದೇ ಆದ ಒಂದು ಸ್ಥಾನದಿಂದ ನಿಂತು ನಮ್ಮ ಬುದ್ಧಿಯನ್ನು ಪ್ರಚೋದಿಸುವ ಶಕ್ತಿಗಳಾಗಿ 16ನೆಯ ಕಕ್ಷೆಯಲ್ಲಿ ಬರುವಂಥದ್ದು. ಅತ್ರಿ ವಸಿಷ್ಠರಿಗೆ ಸಮರಾಗಿ ನಿಲ್ಲುವವರು ವಿಶ್ವಾಮಿತ್ರರು. ಸ್ವಯಂಭುವ ಮನ್ವಂತರದಲ್ಲಿರುವ ಸಪ್ತರ್ಷಿಗಳಿಗೆಲ್ಲರಿಗೂ ಕೂಡ ಸಮಾನರಾಗಿ ನಿಂತವರು ಉಳಿದ 4 ಜನರಿಗಿಂತ, ಅಂದರೆ ಸಪ್ತರ್ಷಿಗಳಲ್ಲಿ ಈ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಉಳಿದ 4 ಮಂದಿಗಿಂತ ಎತ್ತರದಲ್ಲಿರುವಂತಹ ಋಷಿ ಈ ವಿಶ್ವಾಮಿತ್ರರು. ಪುರುಕುತ್ಸನ ಮನೆತನದಲ್ಲಿ ಬಂದಂತಹ ನಿಬಂಧನ, ಅವನ ಮಗ ಸತ್ಯವ್ರತ. ಇಲ್ಲಿ ವಸಿಷ್ಠರು ಕುಲಪುರೋಹಿತರಾಗಿದ್ದಾಗ ನಿಬಂಧನನ ಆಡಳಿತದಲ್ಲಿ ಮಗ ಅಂದರೆ ಸತ್ಯವ್ರತ ಮದುವೆಯಾಗಿದ್ದ ಒಬ್ಬಳು ಬ್ರಾಹ್ಮಣ ಸ್ತ್ರೀಯನ್ನು ಅಪಹಾರ ಮಾಡಿದ ಅನ್ನುವ ಕಾರಣಕ್ಕಾಗಿ ಅವನನ್ನು ಬಹಿಷ್ಕಾರ ಮಾಡ್ತಾನೆ. ಇಷ್ಟ ಆಗದೆ ಮತ್ತೂ ವಸಿಷ್ಠರು ಈ ಹೊತ್ತಿನಲ್ಲಿ ತನ್ನ ತಂದೆಗೆ ಏನೂ ಹೇಳದೆ ತನ್ನ ದೂರೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ ಅವರ ಮೇಲಿನ ಕೋಪಕ್ಕೆ ಅವರ ಆಶ್ರಮಕ್ಕೆ ತೆರಳಿ ಯಜ್ಞಕ್ಕಾಗಿ ಸಿದ್ಧಪಡಿಸಿದ್ದಂತಹ ಒಂದು ಹೋಮದ ಧೇನುವನ್ನು ನಾಶ ಮಾಡ್ತಾನೆ, ಕೊಂದು ಬಿಡ್ತಾನೆ. ಕೊಂದದ್ದು ಮಾತ್ರ ಅಲ್ಲ, ಅದನ್ನು ಸಂಸ್ಕಾರ ಮಾಡದೆ ಯಜ್ಞದಲ್ಲಿ ಆಹುತಿಯಾಗಿ ಕೊಟ್ಟು ಸ್ವೀಕರಿಸಬೇಕಾಗಿದ್ದದ್ದನ್ನು ತಪ್ಪಿಸಿ ಹಾಗೇ ಅಸಂಸ್ಕೃತವಾದದ್ದನ್ನೇ ಆಹಾರವಾಗಿ ಸ್ವೀಕರಿಸ್ತಾನೆ. ಈ ಎಲ್ಲ ಕಾರಣಗಳಿಂದ 3 ತಪ್ಪುಗಳು. ಅದರಿಂದಾಗಿ ಶಂಕು ಅಂದರೆ ಪಾಪ ಅಂತ ಅರ್ಥ. 3 ಶಂಕುಗಳು, ಪಾಪಗಳು ಅವನನ್ನು ನೆಟ್ಟುಕೊಂಡವು ಅನ್ನುವ ಕಾರಣಕ್ಕಾಗಿ ಆತನನ್ನು ತ್ರಿಶಂಕು ಅನ್ನುವ ಶಬ್ದದಿಂದ ಕರೆದರು. ವಸಿಷ್ಠರ ಶಿಷ್ಯನ ಹತ್ರ, ವಸಿಷ್ಠರ ಮಕ್ಕಳ ಹತ್ರ ಹೋಗ್ತಾನೆ. ನನಗೆ ಯಜ್ಞ ಮಾಡಬೇಕು, ನೀವು ನಿಂತ್ಕೊ ಅಂದರೆ ಅವನು ಊರ ಹೊರಬಾಗಿಲಿನಲ್ಲಿ ಬಹಿಷ್ಕೃತನಾಗಿ ಜನರ ಮಧ್ಯದಲ್ಲಿ ಇದ್ದುಕೊಂಡು ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಆದರೆ ಅಧಿಕಾರಕ್ಕೆ ಬಂದು ತಾನು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ಯಜ್ಞದಲ್ಲಿ ಅಂಥ ದೋಷಗಳನ್ನು ಪರಿಹರಿಸಿಕೊಳ್ಳುವ ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ಬಂದು ಕೇಳಿದಾಗ ಅವರು ಮತ್ತು ನೀನು ಊರ ಹೊರಬಾಗಿಲಿನ ಕೇರಿಯಲ್ಲೇ ವಾಸ ಮಾಡುವಂತಾಗು, ಅಂದರೆ ಶ್ವಪಚನಾಗು ಅಂತ ಅವನನ್ನು ಶಪಿಸಿ ಕಳುಹಿಸಿಬಿಡ್ತಾರೆ. ಈ ಹೊತ್ತಿನಲ್ಲಿ ದೇಶದಲ್ಲಿ 12 ವರುಷಗಳ ಕಾಲದ ದೀರ್ಘಾವಧಿಯ ಒಂದು ಬರ ಬಂದು ಬಿಡುತ್ತೆ. ಆ ಕ್ಷಾಮದಿಂದ ದೇಶದ ಎಲ್ಲೆಡೆ
ಏನೂ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕುಡಿಲಿಕ್ಕೂ ನೀರು ಆಹಾರ ಸಿಗದಂತಹ ದುಸ್ಥಿತಿ ಒದಗಿದಾಗ ದೃಷದ್ವತಿ ಅಂತನ್ನುವಂತಹ ವಿಶ್ವಾಮಿತ್ರರ ಮಡದಿಯ ಒಂದು ದುಸ್ಥಿತಿಯನ್ನು ಅವನು ನೋಡ್ತಾನೆ. ಅವನ ಅರಮನೆಯಲ್ಲಿ ಇನ್ನೂ ಇರುವುದಿಲ್ಲ, ಆದರೆ ತನ್ನ ಎಷ್ಟು ಅಧಿಕಾರ ಇದೆಯೋ ಅಥವಾ ಎಷ್ಟು ಸಂಪತ್ತಿದೆಯೋ ಅಷ್ಟರಲ್ಲೇ ಅವರನ್ನೆಲ್ಲರನ್ನ ಮಕ್ಕಳನ್ನು ಸಹಿತ ಚೆನ್ನಾಗಿ ಪೋಷಣೆ ಮಾಡ್ತಾನೆ. ಅದರಲ್ಲಿ ಅವಳು ಕೊನೆಗೆ ಹೊಟ್ಟೆಗೆ ಏನೂ ಆಹಾರ ಇಲ್ಲದೆ ಒಂದು ಮಗುವನ್ನೇ ಮಾರಾಟ ಮಾಡಲಿಕ್ಕೆ ಹೋಗ್ತಾಳೆ. ಮಾರಾಟ ಮಾಡುವ ಹೊತ್ತಿನಲ್ಲಿ ಇವನು ಏನು ಅಂತ ಕೇಳಿದಾಗ, ಹೀಗೆ ವಿಶ್ವಾಮಿತ್ರರ ಮಡದಿ ನಾನು, ಅವರು ತಪಸ್ಸಿಗೆ ಹೋದವರು ಮತ್ತೆ ಮರಳಿ ಬಂದಿಲ್ಲ, ಅದರಿಂದಾಗಿ ನನಗೆ ನನ್ನ ಉಳಿದ ಮಕ್ಕಳನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಆದರೂ ಈ ಮಗುವನ್ನು ನಾನು ಯಾರಿಗಾದರೂ ಕೊಟ್ಟು ಸಂಪತ್ತನ್ನು ಸ್ವೀಕರಿಸುವ ಅಗತ್ಯ ಇದೆ ಅಂತ ಹೇಳಿಕೊಂಡಾಗ ತಕ್ಷಣವೇ ಅಷ್ಟೂ ಮಕ್ಕಳನ್ನು ಸೇರಿ ಎಲ್ಲರಿಗೂ ಆಶ್ರಯ ನೀಡಿ ರಕ್ಷಣೆ ಮಾಡುತ್ತಾನೆ. ತಪಸ್ಸು ಮುಗಿದ ನಂತರ ಅವನಿಗೆ ಮತ್ತೆ ನೆನಪಾಗುತ್ತೆ, ಮಧ್ಯದಲ್ಲಿ ಮಾತನಾಡಿಸಬೇಕು ಅಂತ ಮಡದಿಯ ಬಳಿಗೆ ಬರಬೇಕು ಅನ್ನುವ ಹೊತ್ತಿನಲ್ಲಿ ತ್ರಿಶಂಕುವಿನಿಂದ ರಕ್ಷಿತರಾಗಿದ್ದಾರೆ ಹೆಂಡತಿ ಮಕ್ಕಳು ಅಂತ ಗೊತ್ತಾದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಹಿಂದೆ ಆಗಿರುವಂತಹ ಸಣ್ಣ ಕಲಹದ ಎಳೆಯ ಪರಿಚಯ ಇದ್ದಂತಹ ತ್ರಿಶಂಕು ವಸಿಷ್ಠರಿಂದ ಆಗದೇ ಇದ್ದಂತಹ ಒಂದು ಕೆಲಸವನ್ನು, ಅವನ ಮಕ್ಕಳು ನಡೆಸಿಕೊಡದೇ ಇರುವಂತಹ ಯಾಗವನ್ನು ನಾನು ಇವರಿಂದ ನಡೆಸಬೇಕು ಅಂತ ಯೋಚನೆ ಮಾಡಿ ನನಗೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ಅಂತ ಕೇಳ್ತಾನೆ. ವಿಶ್ವಾಮಿತ್ರರು ಏನು, ವಸಿಷ್ಠರು ಹೀಗೆ ನನಗೆ ಒಂದು ಯಾಗ ಮಾಡುವುದಕ್ಕೆ ಅನುವು ಮಾಡಿಕೊಡದೆ ನನ್ನನ್ನು ಹೊರಕ್ಕೆ ಅಟ್ಟಿದ್ದಾರೆ, ಆದರೆ ನಾನು ಸ್ವಲ್ಪ ದಿವಸದಲ್ಲೇ ಮತ್ತೆ ಅಧಿಕಾರಕ್ಕೆ ಬರ್ತೇನೆ, ಯಾಕಂದರೆ ನಿಬಂಧನನಿಗೆ ವಯಸ್ಸಾಗಿರುತ್ತೆ ಅವನ ತಂದೆಗೆ. ಅದಾದಮೇಲೆ ಮತ್ತೆ ವಾಪಸ್ಸು ಹೋಗಿ ಅದೇ ಆಡಳಿತದ ಪೂರ್ತಿ ಚುಕ್ಕಾಣಿಯನ್ನು ನಾನು ಹಿಡಿಯುವವನಿದ್ದೇನೆ, ನನಗೆ ಯಾಗವನ್ನು ನಡೆಸಲಿಕ್ಕೆ ನೀನು ಸಹಕಾರ ನೀಡಬೇಕು ಅಂತ. ವಿಶ್ವಾಮಿತ್ರರು ವಸಿಷ್ಠರು ಹೇಳಿದ್ದು ಅಂತಂದಾಗ ಅವರು ಅದನ್ನು ಮುಂದುವರಿಯುವುದಕ್ಕೆ ತಾನೂ ಒಂದು ಹೆಜ್ಜೆ ಮುಂದೆ ಇಟ್ಟು ನಡೆದುಕೊಳ್ತಾರೆ. ಸರಿ, ಅವನ ಅಧಿಕಾರ ಅವಧಿ ಬಂದೊಡನೆ ಕೂಡಲೇ ಯಾಗಕ್ಕಾಗಿ ಸಿದ್ಧತೆ ನಡೆಯುತ್ತೆ. ಬಹಳ ಚೆನ್ನಾಗಿ ನಡೆಸ್ತಾರೆ, ಯಾಗದ ವಿಷಯದಲ್ಲಿ ಲೋಪ ಇಲ್ಲ. ಹೋತೃವಾಗಿ ಸಮಗ್ರ ಆ ಇಡೀ ಋತ್ವಿಜರ ಕುಲವನ್ನೇ ಜೊತೆಗಿಟ್ಟುಕೊಂಡು ಬಂದಾಗ ಒಂದು ಪ್ರಸಂಗ ಅಲ್ಲಿ ನಡೆಯುತ್ತೆ. ಆ ಹೊತ್ತಿನಲ್ಲಿ ಅನೇಕರು ಈ ವಿಶ್ವಾಮಿತ್ರರ ವಿಷಯದಲ್ಲಿ ಮತ್ತು ಒಬ್ಬ ಚಂಡಾಲನಿಗೆ ನೀನು ಹೀಗೆ ಯಾಗವನ್ನು ನಡೆಸುವುದು ಎಷ್ಟು ಸರಿ ಅಂತ ಅನೇಕ ಋತ್ವಿಜರು ಪರಸ್ಪರ ಮಾತಾಡಿಕೊಂಡು ದೂರ ಆಗ್ತಾರೆ. ಹಾಗಿದ್ದಾಗಲೂ ವಿಶ್ವಾಮಿತ್ರರು ಎದೆಗೆಡದೆ ಆ ಯಾಗವನ್ನು ಪೂರ್ತಿಗೊಳಿಸಿ ಅವನದೊಂದು ಬಯಕೆ ಇತ್ತು. ಅವರು ಹೇಳಿರುವಾಗ ನೀನು ನರಕಕ್ಕೆ ಹೋಗ್ತಿ, ನೀನು ಉದ್ಧಾರ ಆಗುವುದಿಲ್ಲ, ನಿನಗೆ ಉನ್ನತವಾದ ಗತಿ ಇಲ್ಲ, ಹೀಗೆ ಹಾಗೆ ಅಂತ ಎಲ್ಲರೂ ಸೇರಿ ಅರಮನೆಯಲ್ಲಿ ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ನಾನು ಸಶರೀರನಾಗಿ ಸ್ವರ್ಗವನ್ನು ಸೇರ್ತೇನೆ ಅಂತ ಹಠ ತೊಟ್ಟಿದ್ದ. ಅದೇ ಸಂಕಲ್ಪವನ್ನು ವಿಶ್ವಾಮಿತ್ರರ ಮುಂದೆ ಇಟ್ಟಿದ್ದ. ವಿಶ್ವಾಮಿತ್ರರು ಅದೇ ಸಂಕಲ್ಪವನ್ನು ಒಡ್ಡಿ ಅವನನ್ನು ಸ್ವರ್ಗದ ಬಾಗಿಲಿನ ಕಡೆಗೆ ತಳ್ಳುತ್ತೇನೆ ತನ್ನ ತಪಸ್ಸಿನ ಬಲದಿಂದ ಅಂತ ಹೇಳಿ ಕಳುಹಿಸ್ತಾರೆ. ಮೇಲಕ್ಕೆ ಹತ್ತಿ ಹೋಗುವ ಹೊತ್ತಿನಲ್ಲಿ ದೇವತೆಗಳೆಲ್ಲ ಆ ಹೆಬ್ಬಾಗಿಲಿನ ಬಳಿಗೆ ಬಂದಾಗ ಶರೀರವನ್ನು ತೊರೆದು ಬಾರದೆ ಹಾಗೆಯೇ ಬಂದಿರುವುದನ್ನು ಕಂಡು ಕೋಪದಿಂದ ಅವನನ್ನು ನೂಕುತ್ತಾರೆ. ಇಲ್ಲಿ ಯಾಕೆಂದರೆ ಅದು ಅವರ ನಿಯಮ. ನಾವು ಒಂದು ಪ್ರದೇಶಕ್ಕೆ ಬಂದ ಮೇಲೆ ಅಲ್ಲಿಯ ನಿಯಮವನ್ನು ಪಾಲಿಸಬೇಕು. ಅದು ಯಾವುದೇ ಪ್ರದೇಶ ಇರ್ಬೋದು, ಅಲ್ಲಿಯ ಚೌಕಟ್ಟಿರುತ್ತೆ. ಒಂದು ದೇವತಾ ಪ್ರತಿಷ್ಠೆ ಇರಬಹುದು ಅಥವಾ ಯಾವುದೇ ಒಂದು ಸ್ಥಳದ ನಿಯಮ ಇರ್ಬೋದು. ಅಲ್ಲಿಯ ನಿಯಮಕ್ಕೆ ನಾವು ಅದು ಸಾರ್ವಜನಿಕ ಸೊತ್ತು ಅಂತ ಸುಮ್ಮನೆ ನಾವು ಅಧಿಕಾರ ಇದೆ ಅಂತ ಘೋಷಣೆ ಮಾಡಬಹುದು, ಬಿಟ್ಟರೆ ನಿಜವಾಗಿ ದೇವತೆಗಳದ್ದೇ ಲೋಕದ ಒಂದು ನಿಯಮ. ಇಲ್ಲಿ ಶರೀರ ಸಹಿತರಾಗಿ ಅವನು ಎಂಥ ದೊಡ್ಡ ತಪಸ್ಸು ಮಾಡಿ ಪುಣ್ಯವನ್ನು ಗಳಿಸಿದ್ದರೂ ಕೂಡ ಅದಕ್ಕಲ್ಲಿ ಬೆಲೆ ಇಲ್ಲ. ನೀವು ಅಲ್ಲಿಗೆ ಬಂದಾಗ ಅಲ್ಲಿಯ ಪುಣ್ಯದ ಬಲವನ್ನು ಬೇರೆಯಾಗಿ ಬದಲಾಯಿಸಿಕೊಳ್ಬೇಕು. ಯಾಕೆಂದ್ರೆ ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಕರೆನ್ಸಿ ಅಲ್ಲಿಯ ಕರೆನ್ಸಿಯಾಗಿ ಬದಲಾಗುವ ಹಾಗೆ ಅಲ್ಲಿಯ ಬೇರೆಯದೇ ಅನುಭವಕ್ಕೆ ಯೋಗ್ಯವಾದಂತಹ ಸುಖವನ್ನು ಅನುಭವಿಸುವುದಕ್ಕೆ ತಕ್ಕುದಾದ ಶರೀರವನ್ನು ಅವನು ಪಡ್ಕೊಳ್ಬೇಕಲ್ಲಿ. ಅವನದು ಹಾಗೇ ಹೋದದ್ದು ಅವರ ಕೆಂಗಣ್ಣಿಗೆ ಗುರಿಯಾಗಿ ತಳ್ಳುತ್ತಾರೆ. ಬಿದ್ದಾಗ ತಲೆ ಕೆಳಗಾಗಿ ಬೀಳುತ್ತಾ ಇದ್ದಾನೆ. ವಿಶ್ವಾಮಿತ್ರನನ್ನು ಜೋರಾಗಿ ಕೂಗಿಕೊಳ್ತಾನೆ. ವಿಶ್ವಾಮಿತ್ರರು ಮತ್ತೆ ತಪಸ್ಸಿಗೆ ಹೋದವರ ನಡುವೆ ಈ ದನಿಯ ಸದ್ದಿಗೆ ಕೂಡಲೇ ಅವರು ಪ್ರತಿಕ್ರಿಯಿಸಿ ತನ್ನ ಅಲ್ಲಿಯ ತನಕದ ತಪಸ್ಸಿನ ಎಲ್ಲ ಬಲವನ್ನು ಮತ್ತೆ ಅವನ ಕಡೆಗೆ ಪ್ರಯೋಗಿಸುವಂತೆ ಮಾಡಿ ನೀನು ಕೆಳಕ್ಕೆ ಬೀಳದಂತೆ ಇರು ಅಂತ ಅವನನ್ನು ಅಲ್ಲೇ ತಡೆ ಹಿಡಿತಾರೆ. ಮತ್ತು ಕೋಪದಿಂದ ದೇವತೆಗಳು ಹೀಗೆ ಕೆಳಕ್ಕೆ ಬೀಳಿಸಿದ್ದಾರೆ ಅಂತ ಗೊತ್ತಾದಾಗ ಪ್ರತ್ಯೇಕವಾದ ಒಂದು ಸ್ವರ್ಗವನ್ನೇ ಸೃಷ್ಟಿಸಿ, ಸ್ವರ್ಗಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಸೃಷ್ಟಿಸಿ, ಸವಲತ್ತು ಅಂದರೆ ಕೇವಲ ಒಂದೆರಡು ವಸ್ತುಗಳಲ್ಲ, ಅಲ್ಲಿಗೆ ಬೇಕಾದ ನಾವು ಈ ಭೂಮಿಯಲ್ಲಿ ಏನೆಲ್ಲ ಸೃಷ್ಟಿಯನ್ನು ನೋಡ್ತೇವೆ ಅದೇ ಸೃಷ್ಟಿಯ ಅತ್ಯಂತ ವೈಭವಯುತವಾದ ಮೋದವನ್ನು ನೀಡುವ ಮತ್ತು ಬೇಸರ ಬಾರದ, ತಿಂದಷ್ಟು ಹೊತ್ತು ಅಥವಾ ಉಂಡಷ್ಟು ಹೊಟ್ಟು ಯಾವುದೇ ವಿಕಾರಗಳು ಉಂಟಾಗದ ಆನಂದದ ಒಂದು ಸೆಲೆ ಅನ್ನುವ ರೀತಿಯ ಸೃಷ್ಟಿಯನ್ನು ಅಲ್ಲಿ ಅವರು ನಡೆಸ್ತಾರೆ. ಆ ಸೃಷ್ಟಿಯನ್ನು ನಡೆಸಿ ಕೊನೆಗೆ
ಈ ಸ್ವರ್ಗವನ್ನು ನಿಯಂತ್ರಿಸುವಂತಹ ಇಂದ್ರ ಯಾರಿದ್ದಾನೆ ಈಗಾಗಲೇ ಇರುವ ಸ್ವರ್ಗಕ್ಕೆ, ಅದೇ ರೀತಿ ಇನ್ನೊಬ್ಬ ಇಂದ್ರನನ್ನು ನಾನು ಸೃಷ್ಟಿ ಮಾಡುತ್ತೇನೆ ಅಂತ ಯಾವಾಗ ತಪೋಬಲದಿಂದ ಹೊರಡುತ್ತಾರೋ ವಿಶ್ವಾಮಿತ್ರ, ಆಗ ಕೂಡಲೇ ದೇವತೆಗಳೆಲ್ಲ ಬಂದು ವಿಶ್ವಾಮಿತ್ರನಲ್ಲಿ ತಗ್ಗಿ ಬಗ್ಗಿ, ಯಾಕೆಂದರೆ ಭಗವಂತನ ವಿಶಿಷ್ಟವಾದ ಅನುಗ್ರಹವನ್ನು ಪಡೆದು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವ ಸ್ಥಿತಿಗೆ ಅವರು ತಲುಪಿರ್ತಾರೆ. ಆಗಲೇ ಅವರು ಬ್ರಾಹ್ಮಣ್ಯದಿಂದ ಋಷಿತ್ವಕ್ಕೆ, ಋಷಿತ್ವದಿಂದ ಮಹರ್ಷಿ ಪಟ್ಟಕ್ಕೆ ಬಂದಾಗಿರುತ್ತೆ. ಆ ಮಹರ್ಷಿ ಪಟ್ಟದಲ್ಲಿ ನಿಂತು ಈ ಕಾರ್ಯವನ್ನು ನಡೆಸಿದ್ರಿಂದಾಗಿ ದೇವತೆಗಳು, ಬೇಡ, ನೀನು ಸೃಷ್ಟಿ ಮಾಡಿದ ಸ್ವರ್ಗ ಇರಲಿ, ಆ ಸ್ವರ್ಗದಲ್ಲಿ ತ್ರಿಶಂಕು ಇರಲಿ, ಆದರೆ ಇನ್ನೊಬ್ಬ ಇಂದ್ರ ಮಾತ್ರ ಬೇಡ, ನೀನು ಉಳಿದ ಏನೆಲ್ಲ ಸೃಷ್ಟಿ ಮಾಡಿದ್ಯೋ ಅದನ್ನು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿ, ಆಗಲೇ ಅನೇಕ ಲೋಕದಲ್ಲೂ ವಿಚಿತ್ರವಾದ ಕೆಲವು ಸೃಷ್ಟಿಗಳಾದವು ಅನ್ನುವ ಆ ಕಥೆಗಳು ಬರ್ತಾವೆ. ಇದರ ಬಳಿಕ ಮತ್ತೆ ವಿಶ್ವಾಮಿತ್ರರ ತಪಸ್ಸೆಲ್ಲವೂ ಮತ್ತೆ ನಷ್ಟವಾಯಿತು. ತ್ರಿಶಂಕು ಆ ಸ್ವರ್ಗದಲ್ಲೇ ಉಳಿದ. ನಾವು ಅದನ್ನೇ ಲೋಕದಲ್ಲಿ ತ್ರಿಶಂಕು ಸ್ವರ್ಗ ಅಂತ, ಅಂದರೆ ಅತ್ತಲೂ ಅಲ್ಲ ಇತ್ತಲೂ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇರುವಂತಹ ಲೋಕದ ನಾಣ್ಣುಡಿಯಾಗಿ ಬಂದದ್ದು ಇದೇ ತ್ರಿಶಂಕುವಿನ ಕಥೆಯಾಗಿ. ಹೀಗೆ ಅವನಿಗೆ ಕೊನೆಗೊಂದು ಸ್ಥಾನವನ್ನು ಭದ್ರಗೊಳಿಸಿ ಮತ್ತೆ ತಪಸ್ಸಿಗೆ ಹೊರಟ. ಈ ತಪಸ್ಸಿನ ನಡುವೆ ಮಧ್ಯದಲ್ಲಿ ಮತ್ತೂ ಒಂದು ಘಟನೆ ನಡೆಯಿತು. ಹರಿಶ್ಚಂದ್ರ ಅಂತ ಒಬ್ಬ ರಾಜ, ಇದೇ ಇಕ್ಷ್ವಾಕು ವಂಶದಲ್ಲೇ ಬಂದವನು. ಈ ರಾಜನಿಗೆ ಮಕ್ಕಳಿರಲಿಲ್ಲ. ಯಾಗ ಮಾಡಿದ. ವರುಣನನ್ನು ಕುರಿತು ಯಾಗ ಮಾಡಿದರೆ ನಿನಗೆ ಫಲಿಸತ್ತೆ ಅಂತ ಹೇಳಿದ್ದಕ್ಕೋಸ್ಕರ ಅದನ್ನೂ ಮಾಡಿದ. ಅದರಲ್ಲಿ ಪುತ್ರನನ್ನು ಬಯಸಿ ಮಾಡಿದ್ರಿಂದಾಗಿ ವರುಣ ಹೇಳಿದ, ನಿನಗೆ ಮಕ್ಕಳಾಗುವ ಯೋಗ ಇಲ್ಲಪ್ಪ, ಸುಮ್ಮನೆ ಆಗದ್ದನ್ನು ಕೇಳಬೇಡ. ಇಲ್ಲ, ನನಗೆ ಏನಾದರೂ ಒಬ್ಬ ತಂದೆಯಾದವನಿಗೆ ಒಂದು ತಾಯಿಯಾದವಾಗ ಆ ಸಂತತಿಯನ್ನು ಪಡೆದಾಗಲೇ ಅದರ ತೃಪ್ತಿ. ಅದನ್ನು ಯಾಗದಲ್ಲಿ ಕೂಡಲೇ ಬಲಿ ಕೊಡಬೇಕು ಅಂತ ಅನ್ನೋ ಪ್ರಸಂಗ ಬಂದರೂ ತೊಂದರೆ ಇಲ್ಲ, ಒಟ್ಟು ಮಕ್ಕಳಾಗಬೇಕು. ಇದೇ ಮಾತಾ? ಇದೇ ಮಾತು. ಸರಿ, ಮಾತಾಯಿತು. ಆ ಮಗು ಆಯಿತು. ರೋಹಿತ ಅಂತ ಅವನ ಹೆಸರು. ಕೆಲವು ಕಡೆ ಲೋಹಿತ ಅಂತಲೂ ಕರೀತಾರೆ, ಲೋಹಿತಾಶ್ವ ಅಂತಲೂ ಕರೆಯುವುದಿದೆ. ಅದು ರೋಹಿತ ಅಂತ ಬಹಳ ಪುರಾಣಗಳಲ್ಲಿ ಕಾಣುವ ಹೆಸರು. ಹುಟ್ಟಿದೊಡನೆ ಕಣ್ಣು ಬಿಟ್ಟಿಲ್ಲ. ವರುಣ ಬಂದ ಹುಟ್ಟಿದ ತಕ್ಷಣ. ಈ ಮಗುವಿಗೆ ಇನ್ನೂ ಏನೂ ಗೊತ್ತೇ ಇಲ್ಲ ಪ್ರಪಂಚದ ಬಗ್ಗೆ, ನೀನು ಈಗಲೇ ಕೇಳಿದರೆ ಹೇಗೆ? ಸ್ವಲ್ಪ ತಾಳು, ಕೊಡದೆ ಎಲ್ಲಿ ಹೋಗ್ತೇವೆ ನಾವು. ಕಣ್ಣು ಬಿಡಬೇಕು ಅಂತಾಯಿತು. ಕಣ್ಣು ಬಿಟ್ಟ ಮೇಲೆ ಮತ್ತೆ ಬಂದ, ಹಲ್ಲು ಬರಬೇಕು ಅಂತಾಯಿತು. ಹಲ್ಲು ಬಂದ ಮೇಲೆ ಮತ್ತೆ ಬಂದ, ಒಮ್ಮೆ ಬಿದ್ದು ಹೋಗಲಿ ಅಂತಂದ. ಬಿದ್ದೋದ್ಮೇಲೆ ಬಿದ್ದೋದ ಹಲ್ಲಿನ ಮಗುವನ್ನು ಹೇಗೆ ಕೊಡೋದು? ಹಲ್ಲು ಬರಲಿ ಇಂದ. ಮತ್ತೆ ಹಲ್ಲು ಬಂತು. ಭಾಗವತದಲ್ಲಿ ಬಹಳ ಚೆನ್ನಾಗಿ ಈ ಕಥೆಯನ್ನು ನಿರೂಪಣೆ ಮಾಡುತ್ತಾರೆ. ಕೊನೆಗೆ ಎಲ್ಲ ಆದ ಮೇಲೆ ಅವನು 8 ಅಂತ ವಯಸ್ಸಿಗೆ ಬಂದು ನಿಂತಾಗ ಇಂದ್ರ ಬಂದು ಅವನನ್ನು ಛೇಡಿಸಿದ. ನೀನು ಇಲ್ಲೇ ಇದ್ದರೆ ನಿನ್ನನ್ನು ಇಲ್ಲೇ ಬಲಿ ಕೊಡ್ತಾರೆ, ಹೊರಟೋಗು ಅಂತ. ಸೊ ನಾನು ಅಲ್ಲಿಂದ ಸೀದಾ ಹೊರಟೋಗ್ಬಿಟ್ಟ. ಹೊರಟೋದವನು ಕಾಡಿನಲ್ಲಿ 5-6 ವರ್ಷಗಳ ಕಾಲ ಪ್ರತಿ ವರ್ಷ ಅವನು ಬರಬೇಕು ಅಂತ ಮನೆ ಕಡೆಗೆ ಬರುವಾಗ, ಬರಬೇಡ, ಇಲ್ಲಿ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಕಳಿಸುವುದು. ಹೀಗೆ 6 ವರ್ಷಗಳ ಬಳಿಕ ಆ ವರುಣನ ಯಜ್ಞದಲ್ಲಿ ಮಾತು ಕೊಟ್ಟದ್ದನ್ನು ಹರಿಶ್ಚಂದ್ರ ತಪ್ಪಿಸಿಕೊಂಡ ಅನ್ನುವ ಕಾರಣಕ್ಕಾಗಿ ಅವನಿಗೆ ಜಲೋದರ ರೋಗ ಬರುತ್ತೆ. ಹೊಟ್ಟೆ ಉಬ್ಬರಿಸುತ್ತೆ, ನೀರು ತುಂಬಿಕೊಳ್ಳುತ್ತೆ. ಇಂಥ ಸ್ಥಿತಿಯಲ್ಲಿ ಅವನಿಗೆ ಸಾಯುವ ಪ್ರಸಂಗ ಬರುತ್ತೆ ಅಂತ ಗೊತ್ತಾದಾಗ ರೋಹಿತ, ಏನಾದರೂ ಸರಿ ಈ ಸರ್ತಿ ನಾನು ಹೋಗಿ ನನ್ನ ಅಪ್ಪನನ್ನು ಉಳಿಸಬೇಕು ಅಂತ ಬರುವ ದಾರಿಯಲ್ಲಿ ಇಂದ್ರ ಸೂಚಿಸಿದಂತೆ ಅಜೀಗರ್ತ ಅನ್ನುವ ಋಷಿಯ ಮಕ್ಕಳಲ್ಲಿ 3ರಲ್ಲಿ ಮಧ್ಯಮನನ್ನು, ಶುನಶೇಪನನ್ನು ಕರ್ಕೊಂಡು ಬರ್ತಾನೆ. ಅವನಿಗೆ ಕ್ರಯಕ್ಕೆ ಕೊಟ್ಟು, ಅಂದರೆ ನರಮೇಧ ಅನ್ನುವ ದೃಷ್ಟಿಯಿಂದ ಅದನ್ನು ಯಾಗವನ್ನು ನಿಶ್ಚಯ ಮಾಡಿರ್ತಾರೆ. ಅದರಿಂದಾಗಿ ಯಾರಾದರೂ ಒಬ್ಬನನ್ನು ನೀನು ವಯಸ್ಸಿನವನನ್ನು ಕೊಟ್ಟರೆ ಸಾಕು ಅಂತ ಇಂದ್ರನ ಸೂಚನೆಯನ್ನಿಟ್ಟುಕೊಂಡು ಅವನು ಹಾಗೆ ಮಾಡ್ಕೊಂಡು ಬರ್ತಾನೆ. ನಮಗಿದು ಮೇಲ್ನೋಟಕ್ಕೆ ಕಥೆ ಬಹಳ ವಿಚಿತ್ರವಾಗಿ ಕಂಡರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ದೈವಿಕವಾದ ತಂತ್ರ ಇದೆ. ಆ ಶುನಶೇಪ ಸಾಮಾನ್ಯ ಅಲ್ಲ, ಅವನು ಬಹಳ ದೈವೀ ಭಕ್ತನ ಅನ್ನುವುದರ ಜೊತೆಗೆ ವಿಶ್ವಾಮಿತ್ರರ ಸಹಾಯವನ್ನು ಸ್ಮರಣೆ ಮಾಡಿಕೊಂಡು ಕೇಳುತ್ತಾನೆ. ವಿಶ್ವಾಮಿತ್ರರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಹೇಳುವಾಗ ಸೋದರಳಿಯ ಅಂತ ಅನ್ನುವ ಉಲ್ಲೇಖವನ್ನು ಮಾಡುತ್ತಾರೆ. ಅಜೀಗರ್ತನ ಮಡದಿ ವಿಶ್ವಾಮಿತ್ರರಿಗೆ ಇನ್ನೊಬ್ಬಳು ತಂಗಿಯಲ್ಲಿ ಶುನಶೇಪ ಹುಟ್ಟಿದ್ದು ಅಂತ. ಹಾಗಾಗಿ ಅವನು ಗುರು ಸ್ಥಾನದಲ್ಲೇ ವಿಶ್ವಾಮಿತ್ರರನ್ನು ನೋಡಿರ್ತಾನೆ. ನೀವು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ತಾನೆ. ಆ ರಕ್ಷಣೆಯ ವ್ಯವಸ್ಥೆಯಲ್ಲಿ ಅತ್ತ ಹರಿಶ್ಚಂದ್ರನ ಮನೆಯಲ್ಲಿ ಕುಲಪುರೋಹಿತರಾಗಿ ವಸಿಷ್ಠರಿದ್ದಾರೆ. ಇತ್ತ ಈ ಮಗುವನ್ನು ಬಲಿಯಾಗಿ ಕೊಡಬಾರದು ಅಂತ ನಿರಾಕರಣೆ ಮಾಡುವುದಕ್ಕೋಸ್ಕರ ವಿಶ್ವಾಮಿತ್ರರಿದ್ದಾರೆ. ಆದರೆ ಯಜ್ಞದಲ್ಲಿ ಮಾತು ಕೊಟ್ಟಂತೆ ನಡೀಲೇಬೇಕು ಅನ್ನುವ ಸ್ಥಿತಿ ಬಂದಾಗ ಅನೇಕ ರೀತಿಯ ಮಹತ್ವದ ಉಪದೇಶಗಳನ್ನು ಕೊಟ್ಟು ಶುನಶೇಪರನ್ನು ಯಜ್ಞದ ಯೂಪಸ್ತಂಭದಲ್ಲಿ ಕಟ್ಟಿ ಹಾಕ್ತಾರೆ. ಈ ಹೊತ್ತಿನಲ್ಲಿ ಅವರ ನಡುವೆ ಒಂದು ಸಣ್ಣ ಕಲಹ ನಡೆಯುತ್ತೆ ಅಂತ ಉಲ್ಲೇಖ ಇದೆ. ಪರಸ್ಪರ ಶಾಪಗಳು ನಡೀತಾವೆ. ವಿಶ್ವಾಮಿತ್ರರು ವಸಿಷ್ಠರನ್ನು ಶಪಿಸ್ತಾರೆ, ವಸಿಷ್ಠರು ವಿಶ್ವಾಮಿತ್ರರನ್ನು ಶಪಿಸ್ತಾರೆ. ಇಬ್ಬರೂ ಪಕ್ಷಿಗಳ ರೂಪದಲ್ಲಿ ಒಂದಿಷ್ಟು ಹೊತ್ತು
ಜಗಳ ನಡೆಯಿತು ಅಂತನ್ನುವ ಮಾತು ಬರುತ್ತೆ. ಅದರ ಹಿನ್ನೆಲೆ ಬೇರೆಯೇ ಇದೆ. ಒಟ್ಟಂತೂ ಈ ಕಲಹದ ಬಳಿಕ ನಮಗೆ ಬೇಕಾದ ಬಹಳ ಪ್ರಧಾನವಾದ ಅಂಶ, ವಿಶ್ವಾಮಿತ್ರರ ವಿಶಿಷ್ಟವಾದ ಗುರುತ್ವವನ್ನು ಸಂಪಾದಿಸಿದ ಶುನಶ್ಶೇಪ ಪೂರ್ತಿ ಶತರ್ಚಿಯಾಗಿ 100 ಮಂತ್ರಗಳನ್ನು ಅಲ್ಲಿ ಅವನು ಭಗವಂತನ ಸ್ಮರಣೆ ಮಾಡ್ತಾ ಧ್ಯಾನದ ಸ್ಥಿತಿಗೆ ಹೋಗಿ ಆ ಸಮಾಧಿಯಲ್ಲಿ ಮಂತ್ರಗಳನ್ನು ದರ್ಶನ ಮಾಡುತ್ತಾನೆ. ಇದನ್ನು ನೋಡಿ ಆ ಯಜ್ಞದ ದೇವತೆಗಳು, ಸ್ವತಃ ವರುಣ, ಸ್ವತಃ ಅಲ್ಲಿ ನೆಲೆಸಿದಂತಹ ಭೋಕ್ತೃವಾದಂತಹ ವಾಸುದೇವರೂಪಿ ಪರಮಾತ್ಮ ಅವನನ್ನು ಅನುಗ್ರಹಿಸ್ತಾನೆ. ಇಲ್ಲ, ನನಗೆ ಕೊಡಬೇಕಾದಂತಹ ಯಾಗದ ಪೂರ್ಣ ಆಹುತಿ ಇವನ ಮಂತ್ರ ದರ್ಶನದಿಂದಲೇ ನನಗೆ ಸಿಕ್ಕಿ ಆಯಿತು, ಇನ್ನೇನು ಬೇಕಿಲ್ಲ ಅಂತ ಹೇಳಿ ಬಿಟ್ಟು ಬಿಡಿ ಅವನನ್ನು ಅಂತ ಅನುಗ್ರಹಿಸ್ತಾರೆ. ಹೀಗೆ ವಿಶ್ವಾಮಿತ್ರರನ್ನು ಕರೆದುಕೊಂಡು ತನ್ನ ಮನೆಗೆ ಮರಳುತ್ತಾನೆ. ಹೀಗೆ ವಿಶ್ವಾಮಿತ್ರರ ಜೊತೆಗಿನ ಸಂಬಂಧ ಶಿಷ್ಯತ್ವದ ಜೊತೆಗೆ ಅದು ಗೋತ್ರ ಪ್ರವೃತ್ತಿಯಲ್ಲೂ ಮುಂದುವರಿಯುತ್ತೆ. ಅನೇಕ ಜನ ಇದ್ದಾರೆ ಈ ಪರಂಪರೆಯಲ್ಲಿ. ದೇವರಾತ, ಬಲ, ಮಧುಚ್ಛಂದಸ್ಸು, ಅಘಮರ್ಷಣ, ಅಷ್ಟಕ, ಲೋಹಿತ, ಭೃತಶೀಲ, ದೇವಶ್ರವಸ್ಸು, ಮಾಂಬುಧಿ, ದೇವರಥ, ಶಿಶಿರ, ಶಾಂಕಲಾಯನ, ಧನಂಜಯ, ಹೀಗೆ 13 ಜನ ಈ ವಿಶ್ವಾಮಿತ್ರರ ಗೋತ್ರ ಪ್ರವೃತ್ತಿಯಲ್ಲಿ ದ್ರಷ್ಟೃಗಳಾಗಿ ಮಂತ್ರಗಳನ್ನು ಕಂಡಂತಹ ಅನೇಕ ಜನ ಶಿಷ್ಯರು ಮತ್ತು ನೆತ್ತರಿನ ಸಂಬಂಧದಿಂದ ಬಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇದ್ದಾರೆ. ಹೀಗೆ ಈ ಒಂದು ಜ್ಞಾನದ ಪರಂಪರೆ ಬಹಳ ವಿಸ್ತಾರವಾಗಿ ಬೆಳೆಯುವುದಕ್ಕೆ ವಿಶ್ವಾಮಿತ್ರರ ಕೊಡುಗೆ ಸಿಗುವಂಥದ್ದು. ಆ ಬಳಿಕ ಮುನಿಪತ್ನಿಯರಾದಂತಹ, ಅಂದರೆ ವಸಿಷ್ಠರನ್ನು ಬಿಟ್ಟು ಉಳಿದ ಮುನಿಪತ್ನಿಯರೆಲ್ಲರೂ ಕೂಡ ಒಂದು ಆರೋಪಕ್ಕೆ ಒಳಗಾಗ್ತಾರೆ. ಅಗ್ನಿ ಆ ಮುನಿಪತ್ನಿಯರನ್ನು ಬಯಸಿದ ಅನ್ನುವ ಕಾರಣಕ್ಕಾಗಿ ಆ ಮುನಿಪತ್ನಿಯರ ವೇಷದಲ್ಲಿ ಸ್ವಾಹ ವೇಷವನ್ನು ತೊಟ್ಟು ಪ್ರವೇಶಿಸಿ ಅವರ ಅಗ್ನಿಯ ಸಮಾಧಾನಕ್ಕೆ ಕಾರಣಳಾಗ್ತಾಳೆ. ನೋಡಿದವರಿಗೆಲ್ಲ ಈ ಋಷಿಪತ್ನಿಯರೇ ಅಗ್ನಿಯನ್ನು ಸೇರಿದ್ದಾರೆ ಅನ್ನುವ ಆರೋಪ ಬಂದಾಗ ವಿಶ್ವಾಮಿತ್ರರು ಬಂದು, ಇಲ್ಲ, ಅವರು ಯಾರೂ ಕೂಡ ಈ ಅಗ್ನಿಯ ಜೊತೆಗಿನ ಸಂಬಂಧದಲ್ಲಿ ಇಲ್ಲ ಅಂತ ಅವರ ಪಾತಿವ್ರತ್ಯವನ್ನು ಸಮರ್ಥಿಸಿ ಸಾಕ್ಷಿ ಹೇಳಿ ಅವರನ್ನೆಲ್ಲರನ್ನು ಕೂಡ ಉಳಿಸಿದ ಅಂತ ಒಂದು ಮಾತು ಬರುತ್ತೆ. ಇದೇ ರೀತಿ ಸಣ್ಣ ಸಣ್ಣ ಪ್ರಸಂಗ ತುಂಬ ಬರುತ್ತೆ. ಅರ್ಜುನ ಹುಟ್ಟಿದಾಗ ಅಲ್ಲಿ ಬಂದು ಅವನ ಮಹತ್ವವನ್ನು ಹೇಳ್ತಾನೆ. ರುದ್ರದೇವರ ವಿಶೇಷವಾದ ವರ್ಣನೆಯನ್ನು ಮಾಡಿ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾರೆ. ದ್ರೋಣಾಚಾರ್ಯರು ಯುದ್ಧದಲ್ಲಿ 10,000 ತಲೆಯನ್ನು ತೆಗಿತೇನೆ ಅಂತ ಬಂದು ಕೂತಾಗ ಋಷಿಗಳೆಲ್ಲ ಬಂದು ಉಪದೇಶ ಮಾಡುವಾಗ ವಿಶ್ವಾಮಿತ್ರರು ಅಲ್ಲಿ ಬಂದು, ನೀನು ಕ್ಷತ್ರ ತೇಜಸ್ಸಿನವನಲ್ಲ, ನೀನು ಮಂತ್ರದ್ರಷ್ಟರಾಗಿ ಮಂತ್ರದ ಉಪದೇಶವನ್ನು ಮಾಡಬೇಕಾದವನು, ನೀನು ಈ ರೀತಿ ಯುದ್ಧದಲ್ಲಿ ಭಾಗವಹಿಸುವುದರಿಂದ ಯಾರ ವಿರುದ್ಧ ನಿಂತಿದ್ದಿ, ಯಾರ ಪರವಾಗಿ ನಿಂತಿದ್ದಿ, ಇದನ್ನು ಯೋಚಿಸಿದರೆ ನಿನ್ನ ಧರ್ಮಕ್ಕೆ ಧಕ್ಕೆ ಇದೆ ಅಂತ ಎಚ್ಚರಿಸಿ ಕೊನೆಗೆ ಅವನು ಸಮಾಧಿಯ ಸ್ಥಿತಿಗೆ ಹೋಗಿ ತನ್ನ ದೇಹವನ್ನು ದೃಷ್ಟದ್ಯುಮ್ನನಿಗೆ ಕೊಡುವಂತಹ ಸ್ಥಿತಿಗೆ ಬಂದು ನಿಲ್ತಾನೆ ಅನ್ನುವಲ್ಲಿ ವಿಶ್ವಾಮಿತ್ರರಿದ್ದು ಅಂತ ಗೊತ್ತಾಗುತ್ತೆ. ಇನ್ನು ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿದ್ದಾಗ ಭೇಟಿ ಮಾಡಿದ ಋಷಿಗಳಲ್ಲಿ ಇವನೂ ಇದ್ದ. ಹೀಗೆ ಯಾವೆಲ್ಲ ಪ್ರಸಂಗದಲ್ಲಿ ಋಷಿಗಳು ಬಂದರು ಅಂತಿರುತ್ತೋ ಅಲ್ಲೆಲ್ಲ ಕಡೆಯಲ್ಲಿ ವಿಶ್ವಾಮಿತ್ರರ ಪ್ರಸಂಗ ಬಂದೇ ಬರುತ್ತೆ. ನಮಗೆ ಬಹಳ ಪ್ರಧಾನವಾಗಿ ವಿಶ್ವಾಮಿತ್ರನ ನೆನಪು ಮಾಡಿಕೊಳ್ಳುವಂತಹ ಮತ್ತೊಂದು ಪ್ರಸಂಗ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಇನ್ನೂ 16 ತುಂಬದ ಹುಡುಗ ಅರಮನೆಯಲ್ಲಿರುವಾಗ ಅಲ್ಲಿಗೆ ಬರ್ತಾರೆ ವಿಶ್ವಾಮಿತ್ರರು. ವಸಿಷ್ಠರು ಆಗಲೇ ಕುಲಪುರೋಹಿತರಾಗಿ ಕಾರ್ಯವನ್ನು ನಿರ್ವಹಿಸಿ ದಶರಥನಿಂದ ಅನೇಕ ರಾಕ್ಷಸರ ಸಂಹಾರ ಮಾಡಿಸಿರ್ತಾನೆ. ಆದರೆ ಈ ಪ್ರಸಂಗದಲ್ಲಿ ವಿಶ್ವಾಮಿತ್ರರು ಒಂದು ದೊಡ್ಡ ಲೋಕಕ್ಕೆ ಉಪಕಾರಕವಾದಂತಹ ಯಾಗವನ್ನು ಮಾಡಲಿಕ್ಕೆ ತೊಡಗಿದಾಗ ರಾಕ್ಷಸರ ಉಪಟಳವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ದಶರಥನಲ್ಲಿಗೆ ಬರ್ತಾರೆ. ರಾಮನನ್ನು ಕಳುಹಿಸಿಕೊಡು ಅಂತ ಕೇಳುತ್ತಾರೆ. ಏನು ಮಾಡಿದರೂ ದಶರಥ ಒಪ್ಪುವುದೇ ಇಲ್ಲ. ಆಗ ವಸಿಷ್ಠರ ಮಾತನ್ನು ನಾವು ಗಮನಿಸಬೇಕಾದದ್ದು. ಅವರ ಹಿನ್ನೆಲೆಯನ್ನು ಹೇಳಿ, ಮಹಾ ತಪಸ್ವಿ, ಇದರಲ್ಲಿ ಎಳ್ಳಷ್ಟೂ ಸಂದೇಹ ಇಲ್ಲ. ಯಾಕೆಂದರೆ ಬೇರೆಯವರಾಗಿದ್ದರೆ ಅಂಥ ಒಬ್ಬ ವ್ಯಕ್ತಿ ನಮಗೆ ತೊಂದರೆ ಕೊಟ್ಟವನು, 100 ಮಕ್ಕಳನ್ನು ಕೊಂದವನು, ಅಥವಾ ತನ್ನ ಎಲ್ಲ ಆಲೋಚನೆಗಳನ್ನು ಮೇಲು ಕೆಳಗೆ ಮಾಡಿದವನು ಅಂತ ಅನ್ನುವ ಕಾರಣಕ್ಕಾದ ನನಗೇನು ಗೊತ್ತಿಲ್ಲ ಅಂತ ಬಾಯಿ ಮುಚ್ಚಬಹುದು ಅಥವಾ ವಿರೋಧ ಮಾಡಬಹುದು, ಏನು ಮಾಡಬಹುದಿತ್ತು. ಆದರೆ ವಸಿಷ್ಠರು ಆಗಲೂ ವಿಶ್ವಾಮಿತ್ರ ಈತ ಬ್ರಹ್ಮರ್ಷಿ ಇದ್ದಾನೆ, ಅಂದರೆ ಈ ತಪಸ್ಸು ಹಾಗೆಯೇ ಮುಂದುವರೆದು ಕೊನೆಗೆ ಚತುರ್ಮುಖನನ್ನು ಒಲಿಸಿಕೊಂಡು, ನಾರಾಯಣನನ್ನು ಒಲಿಸಿಕೊಂಡು ಸಮಗ್ರ ವೇದದ ಸಾರಭೂತವಾದಂತಹ ಓಂಕಾರದ ಜೊತೆಗೆ ವ್ಯಾಹೃತಿಯ ಜೊತೆಗೆ, ಅಂದರೆ ಪ್ರಣವ, ವ್ಯಾಹೃತಿ ಮತ್ತು ಆಗಲೇ ಇದ್ದಂತಹ ಗಾಯತ್ರಿಯ 3 ಪಾದಗಳಿಂದ ಕೂಡಿದ 24 ಅಕ್ಷರದ ಮಂತ್ರ ಏನಿದೆ, ಇದನ್ನು ಜೋಡಿಸಿದ ಒಂದು ವಿಶಿಷ್ಟ ಕಲೆ ಹಾಕಿದ ಮಂತ್ರದ ಗುಚ್ಛವನ್ನು ದರ್ಶನ ಮಾಡಿ ಲೋಕಕ್ಕೆಲ್ಲದಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಕ್ಷೇಮಕ್ಕೂ ಕಾರಣವಾದಂತಹ ವಿಶ್ವಗೀತೆಯನ್ನು ಒದಗಿಸಿಕೊಟ್ಟರು. ಇದನ್ನು ವಿಶ್ವಾಮಿತ್ರರ ಎದುರುಗಡೆನೆ ವಸಿಷ್ಠರು
ದಶರಥನಿಗೆ ಬೋಧಿಸುವ ನೆಪದಲ್ಲಿ ಹೇಳ್ತಾ ಅಸಾಧಾರಣವಾದಂತಹ ಲೋಕಕ್ಕೆ ಋತ್ವಿಜತನವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದ ಮಂತ್ರದ್ರಷ್ಟರುಗಳಾಗಿ ಬಂದವರನ್ನು ನೀನು ಹಾಗೆ ಕಳುಹಿಸುವುದು ತರಲ್ಲ, ಇದು ತಪನ ಕುಲಕ್ಕೆ ಹಿತನೇ ಆಗಿದೆ, ಕಳುಹಿಸಿಕೊಡು ರಾಮಚಂದ್ರಾದಿಗಳನ್ನು ಅಂತ ಹೇಳಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುವುದಾಗತ್ತೆ. ಬಹಳ ಚೆನ್ನಾಗಿದೆ ಗುರು ಶಿಷ್ಯರ ಸಂಬಂಧ. ಪಾಠ ಅಂದರೆ ಹೇಗಿರಬೇಕು, ಶಿಕ್ಷಣ ಅಂದರೆ ಹೇಗೆ ಒದಗಬೇಕು ಅನ್ನೋದನ್ನು ಈ ರಾಮಾಯಣದ ಪ್ರಸಂಗ ನಮಗೆ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಅಂದರೆ ರಾಮನ ಬಲದ ಕಾಂಡ, ಬಲವನ್ನು ಪರಿಚಯಿಸುವ ಕಾಂಡ ಅನ್ನುವುದಕ್ಕೆ ಕಾರಣವಾದದ್ದು ವಿಶ್ವಾಮಿತ್ರರೇ. ಅನೇಕ ತಾನು ಕಲಿತ ಅಸ್ತ್ರಗಳನ್ನು, ಶಸ್ತ್ರಗಳನ್ನು, ಬಲ ಅತಿಬಲ ಅನ್ನುವಂತಹ ಅಪರೂಪದ ಹಸಿವು ನೀರಡಿಕೆಗಳನ್ನು ಹಿಂಗಿಸುವಂತಹ ಅನೇಕ ವಿಶೇಷ ಅಸ್ತ್ರ ಪ್ರಯೋಗಗಳನ್ನು, ಮಂತ್ರ ಪ್ರಯೋಗಗಳನ್ನು ಸಂಹಾರದ ಜೊತೆಗೆ ಬೋಧಿಸ್ತಾರೆ ಮಕ್ಕಳಿಗೆ ಇಬ್ಬರಿಗೂ. ಆಗ ಅಲ್ಲಿ ನ್ಯವೇದಯತ್ತಂತನ್ನುವ ಮಾತು, ಇವರು ಯಾರು ಅಂತ ತಿಳಿದು ಅದನ್ನು ಒಪ್ಪಿಸಿದರು ಅಂತ, ತಾನು ತಿಳಿದ ಸಂಗತಿಯನ್ನು ಒಪ್ಪಿಸಿದರು. ಹೀಗೆ ಕ್ಷಾತ್ರದಿಂದ ಬ್ರಾಹ್ಮಕ್ಕೆ, ಬ್ರಾಹ್ಮದಿಂದ ಋಷಿತ್ವಕ್ಕೆ, ಋಷಿತ್ವದಿಂದ ಮಹರ್ಷಿತ್ವಕ್ಕೆ, ಮಹರ್ಷಿತ್ವದಿಂದ ಬ್ರಹ್ಮರ್ಷಿ ಪದವಿಗೆ ಏರಿದ ಬಳಿಕ ಚತುರ್ಮುಖನಿಂದ ಆದಿಷ್ಟನಾಗಿ ನೀನು ಬ್ರಹ್ಮರ್ಷಿಯಾಗಿದ್ದಿ ಅಂತ ಹೇಳಿಸಿಕೊಳ್ಳುವಾಗಲೂ ನನಗೆ ವಸಿಷ್ಠರು ಹೇಳಬೇಕು ಅಂತ ಹೀಗೆ ಎದುರು ನಿಂತಾಗ ವಸಿಷ್ಠರು ತಾವೇ ಬಂದು ನೀನು ಬ್ರಹ್ಮರ್ಷಿಯಾಗಿದ್ದೀ ಅಂತ ಉದ್ಘೋಷಣೆ ಮಾಡ್ತಾರೆ. ಹಾಗೆ ಉದ್ಘೋಷಣೆ ಮಾಡಿಸಿಕೊಂಡಂತಹ ಋಷಿ ರಾಮ ಮತ್ತು ಲಕ್ಷ್ಮಣರನ್ನು ನೆಪವಾಗಿರಿಸಿಕೊಂಡು ಅಲ್ಲಿ ತಾಟಕೆ ಮೊದಲಾದ ಅನೇಕ ರಕ್ಕಸರ ಸಂಹಾರ, ಯಜ್ಞದ ದೀಕ್ಷೆಯಲ್ಲಿ ತೊಡಗಿದವರಿಗೆ ಪೂರ್ಣ ರಕ್ಷಣೆಯನ್ನು ಕೊಡಿಸುವಂತೆ ಮಾಡಿ ಮುಂದಿನ ಅಂದರೆ ಎಲ್ಲಿವರೆಗೆ ಅಂದರೆ ಅಹಲ್ಯೆಯ ಉದ್ಧಾರಕ್ಕೆ ಕಾರಣರಾದರೂ ಜನಕನ ಮಗಳಾದಂತಹ ಜಾನಕಿಯನ್ನು ವಿವಾಹ ಮಾಡಿಸುವುದಕ್ಕೂ ಬೇಕಾದಂತಹ ಪಾರುಪತ್ಯವನ್ನು ವಹಿಸಿಕೊಂಡು ರಾಮನಿಗೆ ಸೀತೆಯ ಜೊತೆಗೆ ವಿವಾಹ ಮಾಡಿದರು. ಈ ಪ್ರಸಂಗದಲ್ಲಿ ಅಂದರೆ ವೇದವನ್ನು ವೇದವೇದ್ಯನ ಜೊತೆಗೆ ಜೋಡಿಸುವ ಕಲ್ಯಾಣದ ಸಂಗತಿಯನ್ನು ನಡೆಸಿಕೊಟ್ಟ ವಿಶ್ವಾಮಿತ್ರರ ಬಗ್ಗೆ ಉಪನಿಷತ್ತು ಕೂಡ ಉಲ್ಲೇಖ ಮಾಡುತ್ತೆ. ಇಂದ್ರನನ್ನೇ ಮುಂದಿರಿಸಿಕೊಂಡು ಯಜಮಾನನನ್ನಾಗಿಸಿಕೊಂಡು ಯಾಗವನ್ನು ಮಾಡುವಾಗ ಬೃಹತೀ ಸಹಸ್ರದ ಮಂತ್ರಗಳನ್ನು ಅವರು ಗಾನ ಮಾಡಿದರು, ಅಂದರೆ ಅಲ್ಲಿ ಪ್ರಶಂಸನ ಮಾಡಿದರು. ಆ ಪ್ರಶಂಸನವನ್ನು ಮಾಡುವ ಹೊತ್ತಿನಲ್ಲಿ ಇಂದ್ರನಲ್ಲಿ ನೆಲೆಸಿದಂತಹ ಸ್ವತಃ ಭಗವಂತನೇ, ಉಪೇಂದ್ರನೇ ಈ ಮಾತುಗಳನ್ನು ಕೇಳಿ ಆನಂದದಿಂದ ಇನ್ನೊಮ್ಮೆ ಹೇಳುತ್ತೀಯಾ ವಿಶ್ವಾಮಿತ್ರ ಅಂತ ಕೇಳಿದಾಗ ವಿಶ್ವಾಮಿತ್ರರು ಮತ್ತೊಂದು ಬಾರಿ ಹೇಳುತ್ತಾರೆ. ಒಂದು ಬಾರಿ ಹೇಳಿದಾಗಲೇ ಆ ಶಸ್ತ್ರಮಂತ್ರದ ಸವನದ ಮಧ್ಯದ ಆ ಹೊತ್ತಿನಲ್ಲಿ ಹೇಳಿದಾಗಲೇ ಅವರಿಗೆ ನಿಶ್ಚಿತವಾಗಿ ಮೋಕ್ಷದ ಸ್ಥಾನ ಅನ್ನೋದು ಭದ್ರಗೊಂಡಿತ್ತು. ಹಾಗಿದ್ರೂ ಕೂಡ ಸ್ಥಾನ ಭದ್ರ ಆಯಿತು ಅಂತ ಅಂದ ತಕ್ಷಣ ನಿಲ್ಲಿಸಲಿಲ್ಲ. ಮತ್ತೂ ಒಮ್ಮೆ ಹೇಳಬೇಕು, ದೇವರು ಕೇಳ್ತಾನೆ ಎಂದಾಗ ನಾನು, ಯಾಕಂದರೆ ಅಲ್ಲಿ ದೇವರು ಕೇಳಿದ್ದವನಿಗೆ ಅರ್ಥ ಆಗಿದೆ, ವಿಶ್ವಾಮಿತ್ರರಿಗೆ ಗೊತ್ತಾಗಿದೆ. ಕೂಡಲೇ ಅದನ್ನು ಇನ್ನೊಮ್ಮೆ ಹೇಳುತ್ತಾರೆ. ಇನ್ನೊಮ್ಮೆ 3ನೇ ಬಾರಿ ಕೇಳುತ್ತಾರೆ. 3ನೇ ಬಾರಿ ಕೇಳಿದಾಗಲೂ ಮತ್ತೊಮ್ಮೆ ಸಮಗ್ರ ಬೃಹತೀ ಸಹಸ್ರದ ಮಂತ್ರಗಳನ್ನು ಉಲ್ಲೇಖ ಮಾಡುತ್ತಾರೆ. ಹೀಗೆ ಮಂತ್ರದ 3 ಬಾರಿಯ ಪಠಣದಿಂದ ಭಗವಂತ ಅತ್ಯಂತ ರೋಮಾಂಚಿತನಾಗಿ, ತುಷ್ಟನಾಗಿ, ಸಂತುಷ್ಟನಾಗಿ ಅವನನ್ನು ಅತ್ಯಂತ ಹೆಚ್ಚಿನ ಮೋಕ್ಷದ ಸುಖದ ಹೆಚ್ಚಳವನ್ನು ಅನುಗ್ರಹಿಸ್ತಾರೆ. ಹೀಗೆ ವಿಶ್ವಾಮಿತ್ರಸ್ಯ ವಿಶ್ವಾಮಿತ್ರತ್ವಂ, ವಿಶ್ವಾಮಿತ್ರ ಅನ್ನುವ ಪದ ನಮಗೆ ಬಿಡಿಸಿ ಸಾಮಾನ್ಯ ಸಂಸ್ಕೃತದ ಬುಡ ಗೊತ್ತಿಲ್ಲದವರಿಗೆ ವಿಶ್ವ ಅಮಿತ್ರ ಅಂತ ಬಿಡಿಸುವ ದಡ್ಡತನ ಇದ್ದೀತು. ಆದರೆ ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಉಪನಿಷತ್ತು ಸೇರಿ ವಿಶ್ವಾಮಿತ್ರ ಅಂತ, ಅದು ಆಮೇಲೆ ಯಾರೋ ತಂದು ಹಿಟ್ಟ ಶಬ್ದ ಅಲ್ಲ. ವ್ಯಾಕರಣದಲ್ಲೂ ಅದಕ್ಕೆ ವಿಶಿಷ್ಟವಾದಂತಹ ಮಿತ್ರೇ ಚ ಅಂತ ಸೂತ್ರದ ಮೂಲಕ ಅದನ್ನು ಬೋಧಿಸಿ ಮಿತ್ರ ಶಬ್ದದ ಜೊತೆಗೆ ಇದ್ದಾಗ ಅದು ಜಿತಾಮಿತ್ರ ಇರ್ಬೋದು, ವಿಶ್ವಾಮಿತ್ರ ಇರ್ಬೋದು, ದೀರ್ಘ ಬರುತ್ತೆ ಅಂತ ನಿಯಮವನ್ನು ವ್ಯಾಕರಣವೂ ಒಪ್ಪುತ್ತೆ. ಅದರ ಜೊತೆಗೆ ಅದು ಉಪನಿಷತ್ತು ಬೋಧಿಸಿದ ಸಂಗತಿ ಅಪೌರುಷೇಯವಾದ ವೇದದಲ್ಲೇ ಬಂದ ಹೆಸರು ವಿಶ್ವಕ್ಕೆ ಆಸಮಂತಾತ್ ಮಿತ್ರನಾಗಿ, ಎಲ್ಲ ರೀತಿಯಿಂದಲೂ ಮಿತ್ರನಾಗಿ ರಕ್ಷಣೆಯನ್ನು ಒದಗಿಸಿದವರು ಅನ್ನುವ ಈ ಕಾರಣಕ್ಕಾಗಿ ಅಂತಹ ಸಾವಿರಾರು ವರ್ಷಗಳ ಹಲವು ಹಂತದ ತಪಸ್ಸನ್ನು ನಡೆಸಿ ಬ್ರಹ್ಮರ್ಷಿ ಪದವಿಯನ್ನೇರಿ 16ನೆಯ ಸ್ಥಾನದಲ್ಲಿ ಕಕ್ಷೆಯಲ್ಲಿ ನಿಂತು ತನ್ನ ಅಂದರೆ ಅಲ್ಲಿಯೇ ಇದ್ದವರು ಆ ಸ್ಥಾನಕ್ಕೆ ಬೇಕಾದ ಬೆಳವಣಿಗೆಯನ್ನು ಅನೇಕ ಕೌಟುಂಬಿಕವಾದ, ಲೌಕಿಕವಾದ, ಸಾಮಾಜಿಕವಾದ, ರಾಜಕೀಯವಾದ ಅಡೆತಡೆಗಳನ್ನೆಲ್ಲ ದಾಟಿ ಮೇಲಕ್ಕೆ ಬಂದು ನಿಂತ ಅಪೂರ್ವವಾದ ಗೋತ್ರ ಪ್ರವೃತ್ತಿಯನ್ನು ನಡೆಸಿದ ಮಹರ್ಷಿ. ಅದು ಕೇವಲ ಹೆಸರಿನಿಂದ ಮಾತ್ರ ಅಲ್ಲ, ಅವರ ಜೀವನದ ಪ್ರತಿಯೊಂದು ನಡೆಯಿಂದಲೂ ಕೂಡ ನಮಗೆ ಮಿತ್ರರಾಗಿ ಬದುಕಿದವರು. ಅಂತಹ ಋಷಿಗಳ ನೆತ್ತರು
ಗೋತ್ರ ಪ್ರವೃತ್ತಿಯಲ್ಲಿ ನಮ್ಮಲ್ಲಿ ಹರಿದು ಬಂದಿದೆ ಅಂದರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದರೂ ಅದು ಕಮ್ಮಿನೇ. ಅಂತಹ ಗೋತ್ರ ಪ್ರವರ್ತಕರಾದ ಮಹಾ ಮಂತ್ರ ವಿಶ್ವಗೀತೆಯನ್ನು ಉಪದೇಶ ಮಾಡಿದ ಅನೇಕ ಘಟನೆಗಳ ಮೂಲಕ ಲೋಕಕ್ಕೆ ಆದರೆ ನಮ್ಮ ಯೋಚನೆಯಲ್ಲಿ ಅವರಲ್ಲಿ ಇರುವ ಏರಿಳಿತಗಳನ್ನು ಹಿರಿಯರು ಎಷ್ಟೇ ಏನೇ ಎಡವುಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸಿದ್ರೂ ಕೂಡ ಅದು ಬೆಳವಣಿಗೆಗೆ ಮೆಟ್ಟಿಲಾಗಿರುತ್ತೆ ಹೊರತು ನಮ್ಮ ಹಾಗೆ ಕೈಚೆಲ್ಲಿ ಅಧಪಾತಕ್ಕೆ ಬೀಳುವಂತಹ ದುಸ್ಥಿತಿಯ ಘಟನೆಗಳಲ್ಲ ಅನ್ನೋದನ್ನು ನಾವು ಮಾತ್ರ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕು. ಆ ಶಾಪ, ಕೋಪ, ತಾಪ ಇದೆಲ್ಲವೂ ಕೂಡ ಅವರ ಹಂತ ಹಂತವಾದ ಬೆಳವಣಿಗೆಯನ್ನು ವಸಿಷ್ಠರೇ ಮೊದಲಾದವರು ಗಮನಿಸಿ ಒಪ್ಪಿಕೊಂಡಂತೆ ನಾವು ಕೂಡ, ಯಾಕೆಂದರೆ ಅವರಿಂದ ತೊಂದರೆಗೊಳಗಾದವರೇ ಅವರನ್ನು ಕೊನೆಗೆ ಹಾಡಿ ಹೊಗಳುತ್ತಾರೆ ಅಂತಂದರೆ ಅವರ ಯೋಗ್ಯತೆ ದೊಡ್ಡದು ಅನ್ನುವ ಎಚ್ಚರ ನಮಗಿದ್ದು, ಅಂತಹ ಋಷಿಗಳ ಬದುಕಿನ ಘಟನೆಗಳನ್ನು ನಮ್ಮೊಡನೆ ತುಲನೆ ಮಾಡಿಕೊಳ್ಳದೆ ಅವರ ಎತ್ತರದ ಯೋಚನೆಗಳಿಗೆ ಮಾತ್ರ ನಾವು ಶರಣಾಗಿ ಅವರಿಂದ ಅನುಗ್ರಹಿತರಾಗೋಣ ಅಂತ ಭಾವಿಸ್ತಾ, ಈ ಚಿಂತನೆಯ ಹಿಂದೆ ಸಹಕಾರವನ್ನಿತ್ತು ಇದು ಸಮಾಜಕ್ಕೆ ಒದಗಲಿ ಅಂತ ಸಹಕರಿಸಿದವರು ಶ್ರೀಯುತ ಸಾತ್ವಿಕ್ ಅನಂತಕುಮಾರ್, ಅನಂತಕೃಷ್ಣ ಮತ್ತು ಸಿ ಶೇಷರಾವ್ ಮೊದಲಾದವರು. ಇವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾದ ಕರುಣೆಯನ್ನು ಒದಗಿಸಲಿ ಅಂತ ಜ್ಞಾನಗಮ್ಯ ವಾಹಿನಿಯ ಮೂಲಕ ಪ್ರಾರ್ಥನೆಯನ್ನು ಮಾಡುತ್ತಾ ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ನಮಸ್ಕಾರ.